ಯತ್ನಾಳ್ ಟೀಮ್ನಿಂದ ವಕ್ಫ್ 2.20 ಅಂದರೆ ವಕ್ಫ್ನ ಹೋರಾಟ ಆಲ್ರೆಡಿ ಒಮ್ಮೆ ಹೋರಾಟವನ್ನು ಮಾಡಿದ್ರು. ಇದೀಗ ಮತ್ತೊಮ್ಮೆ ಹೋರಾಟವನ್ನು ಮಾಡೋದಕ್ಕೆ ಪ್ಲ್ಯಾನನ್ನು ಮಾಡಿಕೊಳ್ಳಲಾಗಿದೆ. ಎಲ್ಲಿ, ಯಾವಾಗ, ಆ ಕಾರ್ಯಕ್ರಮದ ರೂಪುರೇಷೆ ಏನಿದೆ ಅನ್ನೋದನ್ನು ನೋಡೋಣ. ಕಂಪ್ಲಿಯಲ್ಲಿ 4ನೇ ತಾರೀಕು ಸಮಾವೇಶವನ್ನು ಇಟ್ಕೊಂಡಿದ್ದಾರೆ. 6ನೇ ತಾರೀಕು ಪ್ರತಿಭಟನೆಯನ್ನು ಮಾಡಬೇಕು ಅಂತ ತೀರ್ಮಾನಿಸಲಾಗಿದೆ. ಬಿಜೆಪಿ ಭಿನ್ನ ನಾಯಕರ 2ನೇ ಹಂತದ ವಕ್ಫ್ ಹೋರಾಟ ಜನವರಿಯಿಂದ ಆರಂಭಿಸೋಕೆ ನಿರ್ಧರಿಸಲಾಗಿದೆ. ಹೊಸ ವರ್ಷದಿಂದ ಹೊಸ ರೀತಿಯಾದಂಥ ಆಯಾಮದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು, ಹೋರಾಟವನ್ನು ಮಾಡಬೇಕು ಅಂತ ಬಿಜೆಪಿಯ ಭಿನ್ನಮತೀಯ ಬಣದವರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಜನವರಿ 4ರಂದು ಸಮಾವೇಶ ಹಾಗೂ ಜನವರಿ 6ರಂದು ಪ್ರತಿಭಟನೆಯನ್ನು ನಡೆಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಈ ಸಂಬಂಧ ಸುದ್ದಿಗಾರರ ಜೊತೆ ಮಾತನಾಡಿದಂಥ ಭಿನ್ನರ ತಂಡದ ಸದಸ್ಯ ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ ಈ ವಿಷಯವನ್ನು ಹೇಳಿಕೊಂಡಿದ್ದಾರೆ. ಕಂಪ್ಲಿಯಲ್ಲಿ ಜನವರಿ 4ರಂದು ವಕ್ಫ್ ಹೋರಾಟ ಸಮಾವೇಶವನ್ನು ನಡೆಸಲಾಗುತ್ತೆ. ಹೈಕಮಾಂಡ್ ನಮಗೆ ಯಾವುದೇ ರೀತಿಯಾದಂಥ ಕಡಿವಾಣ ಹಾಕಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಹೇಳಿದ್ದಾರೆ. ನಮ್ಗೆ ಯಾರಿಗೇನು ಹೇಳಿಲ್ಲ. ಯಾಕಂದರೆ ಈಗ ಎದುರಾಗ್ತಿರುವಂಥ ಪ್ರಶ್ನೆ ಏನು ಅಂತ ಅಂದರೆ, ಇಷ್ಟೆಲ್ಲ ಭಿನ್ನಾಭಿಪ್ರಾಯ ಭಿನ್ನಮತ ಇದ್ರೂ ಹೈಕಮಾಂಡ್ ನಾಯಕರು ಏನು ಹೇಳ್ತಾ ಇಲ್ವಾ ಅಂತ, ಹೈಕಮಾಂಡ್ ನಾಯಕರ ಮಾತಿಗೂ ಕೂಡ ಇವ್ರು ಬೆಲೆ ಕೊಡ್ತಾ ಇಲ್ವಾ ಅಂತ, ಅದಕ್ಕೆ ನಮ್ಗೆ ಯಾರು ಏನು ಹೇಳಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ನಮ್ಮದು ಯತ್ನಾಳ್ ಬಣವಲ್ಲ, BJP ಬಣ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಯತ್ನಾಳ್ ಬಣ, ವಿಜಯೇಂದ್ರ ಬಣ ಅಂತ ಏನು ಕರೆಯಲಾಗ್ತಾ ಇದೆಯೋ ಅದಕ್ಕೆ ನಮ್ಮದು ಯತ್ನಾಳ್ ಬಣ ಅಲ್ಲ, BJPಯ ಬಣ ಅಂತ ಹೇಳಿದ್ದಾರೆ. ನಮ್ಮದು ಯತ್ನಾಳ್ ಬಣ ಅಲ್ಲ, ಒಂದೇ ಒಂದು ಬಣ, ಅದು BJP ಬಣ. ಮುಂದಿನ ದಿನಗಳಲ್ಲಿ BJP ಕಚೇರಿಗಳಲ್ಲೂ ಕೂಡ ನಾವು ಸಭೆ ಮಾಡ್ತೀವಿ. ಅಂದರೆ ಮೇ ಬಿ BJP ಕಚೇರಿಯಲ್ಲೇ ಸಭೆ ಮಾಡ್ತೀವಿ ಅಂತಂದರೆ ವಿಜಯೇಂದ್ರ ಆ್ಯಂಡ್ ಟೀಮ್ ಒಮ್ಮೆ ಸಭೆ ಮಾಡಿ ಹೋದ್ಮೇಲೆ ಅದೇ BJP ಕಚೇರಿಗೆ ಇವ್ರುಗಳು ಬಂದು ಇನ್ನೊಂದು ಸಭೆ ಮಾಡಿ ಹೋಗ್ತಾರೆ ಅಂತ ಕಾಣುತ್ತೆ. ಅಂದರೆ ಅಷ್ಟು ಕಾನ್ಫಿಡೆಂಟ್ನಲ್ಲಿ ಮಾತನಾಡ್ತಾ ಇದ್ದಾರೆ. ಇನ್ನೂ ಒಂದು ಕಡೆಯಲ್ಲಿ ಯತ್ನಾಳ್ ಸೈಲೆಂಟ್, ರಮೇಶ್ ಜಾರಕಿಹೊಳಿ ಈಗ ಫುಲ್ಲು ವೈಲೆಂಟ್ ಆಗಿಬಿಟ್ಟಿದ್ದಾರೆ. ಮೊದಲೆಲ್ಲ ಯತ್ನಾಳ್ ಬಣ ಅಂತ ಯಾಕೆ ಕರೀತಾ ಇದ್ರು ಅಂತಂದರೆ, ಯತ್ನಾಳ್ ಅವ್ರು ಹಾಗೆ ಮಾತನಾಡ್ತಾ ಇದ್ರು, ಬಹಳ ರಾಜಾರೋಷವಾಗಿ ಯಾರದ್ದೇ ವಿರುದ್ಧ ಆಗಲಿ ಗಂಭೀರವಾಗಿ ಮಾತನಾಡ್ಬಿಡ್ತಾ ಇದ್ರು. ಆದರೆ ಅದು ಯಾಕೋ ಗೊತ್ತಿಲ್ಲ, ಬರ್ತಾ ಯತ್ನಾಳ್ ಅವರೇ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದಂಥ ರಮೇಶ್ ಜಾರಕಿಹೊಳಿ ಅವರು ಈಗ ಫುಲ್ಲು ವೈಲೆಂಟ್ ಆಗಿದ್ದಾರೆ. ರೀಸೆಂಟಾಗಿ ಅವ್ರ ಹತ್ರ ಮಾತಾಡಿ ಸರ್ ಅಂತ ಮೈಕ್ ಇಟ್ಟಾಗ ನಾನು ಏನು ಮಾತಾಡಲ್ಲ, ನಂಗೆ ಮಾತಾಡಬೇಡಿ ಅಂತ ನಮ್ಮವ್ರು ಹೇಳಿದ್ದಾರೆ, ಮಾತಾಡದೆ ನೀನು ಸುಮ್ಮನೆ ಇರು ಅಂತ ಹೇಳಿದ್ದಾರೆ, ನಾನೇನು ಮಾತಾಡಲ್ಲ ಅಂತ ಹೇಳಿದರು. ಬಟ್ ಈಗ ಅವರು ಮಾತಾಡ್ತಾ ಇದ್ದಾರೆ. ಇನ್ನು ಮುಂದೆ ನಾನು ಸೈಲೆಂಟ್ ಆಗ್ತೇನೆ, ರಮೇಶ್ ಜಾರಕಿಹೊಳಿ ವೈಲೆಂಟ್ ಆಗ್ತಾರೆ, ಇದು ನಮ್ಮ ತಂತ್ರಗಾರಿಕೆ ಅಂತ BJP ವರಿಷ್ಠರ ಭೇಟಿಯ ಬಳಿಕ ಭಿನ್ನರ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಅದರಂತೆ ಈಗ ಹೋರಾಟದ ಹಿನ್ನೆಲೆಗೆ ಯತ್ನಾಳ್ ಅವರು ಸರಿದಿದ್ರೆ ಜಾರಕಿಹೊಳಿ ಮುನ್ನೆಲೆಗೆ ಬಂದಿದ್ದಾರೆ. ಏನು ತಂತ್ರಗಾರಿಕೆ, ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಹೈಕಮಾಂಡ್ ನಾಯಕರು ಕರೆಸಿ ಬುದ್ಧಿ ಹೇಳಿ ನೋಟಿಸ್ ಕೊಟ್ಟು ಯಾವಾಗ ಮಾತುಕತೆಯೆಲ್ಲ ನಡೆಸಿದ್ರು, ಅದಾದಮೇಲೆ ಅಲ್ಲಿಂದ ಬಂದಮೇಲೆ ಯತ್ನಾಳ್ ಅವರ ಮಾತಿದಾಗಿತ್ತು. ಇನ್ಮೇಲೆ ನಾನು ಸೈಲೆಂಟ್ ಆಗಿರ್ತೀನಿ, ಆದರೆ ರಮೇಶ್ ಜಾರಕಿಹೊಳಿ ಅವರು ವೈಲೆಂಟ್ ಆಗಿರ್ತಾರೆ ಅಂತ ಅದೇ ರೀತಿ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮಗಳಿಗೇನು, ರೂಪುರೇಷೆಗಳಿಗೇನು, ಇದೆಲ್ಲದರ ಬಗ್ಗೆ ಹೆಚ್ಚಿನದಾಗಿ ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ದಾರೆ. ಅಲ್ಲಿಗೆ ಯತ್ನಾಳ್ ಅವರು ಅದ್ಯಾಕೋ ಸೈಲೆಂಟಾಗಿ ಆಗ್ತಿದ್ದಾರೆ. ಹೈಕಮಾಂಡ್ ನಾಯಕರು ಅದೇನು ಬುದ್ಧಿ ಹೇಳಿ ಕಳಿಸಿದ್ದಾರೋ, ಅಥವಾ ಹೈಕಮಾಂಡ್ ನಾಯಕರಿಗೆ ಅಥವಾ ರಾಜ್ಯ BJP ನಾಯಕರಿಗೆ ಇನ್ನೇನು ಪ್ಲ್ಯಾನ್ ಮಾಡಿ ಉತ್ತರ ಕೊಡಬೇಕು ಅಂತ ಇವ್ರ ತಂತ್ರಗಾರಿಕೆ ಮಾಡಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ವಕ್ಫ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಪ್ರತಿಭಟನೆಗಳನ್ನು, ಹೋರಾಟವನ್ನು, ಪಾದಯಾತ್ರೆಯನ್ನು ಮಾಡಲಾಗಿತ್ತು. ಇಲ್ಲಿ ಕ್ರೆಡಿಟ್ ವಾರ್ ಕೂಡ ನಡೀತಾ ಇದೆ. ವಿಜಯೇಂದ್ರ ಅವರಿಗೆ ಯಾಕೆ ಕ್ರೆಡಿಟ್ ಕೊಡಬೇಕು, ನಾವು ಹೋರಾಟ ಮಾಡೋಣ ಬನ್ನಿ ಅಂತ. ಸೊ ಹಾಗಾಗಿ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ.